ನಮಸ್ಕಾರ ಕರ್ನಾಟಕ. ಮೊನ್ನೆ ಯುಗಾದಿ, ಇವತ್ತು ರಂಜಾನ್. ಕರ್ನಾಟಕ ಸಾಲು ಸಾಲು ವೈವಿಧ್ಯಮಯ ಹಬ್ಬಗಳ ಆಚರಣೆಗೆ ಸಾಕ್ಷಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಐ ಆಮ್ ಶ್ಯೂರ್ ಬಲಿಗಳ ಮೇಲೆ ಬಲಿಯನ್ನ ಕರ್ನಾಟಕ ಪೊಲೀಸರು ಏನು ಅಡೆತಡೆ ಇಲ್ಲದನ್ನೇ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಐ ಥಿಂಕ್ ಮಗದೊಮ್ಮೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎತ್ತ ಸಾಗುತ್ತಿದೆ ಕರ್ನಾಟಕ. ವರ್ ಇಸ್ ಕರ್ನಾಟಕ ಹೆಡಿಂಗ್? ರಾಜಕೀಯಕ್ಕೆ ಯುವಕರು ಬರಬೇಕು. ಓಕೆ, ಈ ರಾಜಕೀಯದ ವಿಚಾರ ಒಂದ್ ಕಡೆ ಆಯ್ತು ಅಂತಂದ್ರೆ, ಸಾಲು ಸಾಲು ಭ್ರಷ್ಟ ಪೊಲೀಸರು, ಡಕಾಯಿತಿ ಮನಸ್ಥಿತಿ ಇರುವಂತ ಪೊಲೀಸರು, ಕ್ರಿಮಿನಲ್ ಮನಸ್ಥಿತಿ ಇರುವಂತ ಪೊಲೀಸರು, ಹೆಣ್ಣು ಮಕ್ಕಳನ್ನ ಅಸಹಾಯಕರು ಅಂತ ತಿಳ್ಕೊಂಡಂತ ಪೊಲೀಸರು, ಸಾಮಾನ್ಯ ಜನರು ಅಂತಂದ್ರೆ ಒಂದು ರೀತಿ ಐ ಥಿಂಕ್ ಒಂದು ಕೀಟಕ್ಕೂಕ್ಕಿಂತ ಅಂದ್ರೆ ಐ ಥಿಂಕ್ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಿಂತ ಕೀಳಾಗಿ ನೋಡುವಂತ ಈ ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಕೂಡ ಐ ಥಿಂಕ್ ಕಡಿಮೆ ಅಂತ ಹೇಳ್ಬೋದು. ಬಾಯಿಗೆ ಬಂದಂಗೆ ಬೈದಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಪ್ರಯೋಜನ ಬರ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ 224 MLA ನಾವು ಏನು ಆಯ್ಕೆ ಮಾಡಿದೀವಿ, ಯಾರೂ ಕೂಡ ಜನರು ಸೇವೆ ಮಾಡುವಂತ ವ್ಯಕ್ತಿಗಳ ಆಯ್ಕೆ ಆಗಿಲ್ಲ. ಬದಲಿಗೆ ವಂಶ ಪಾರಂಪರ್ಯವಾದಂತ ಆಡಳಿತ ಮುಂದುವರ್ಕೊಂಡು ಹೋಗ್ತಾನೆ ಇದೆ, ಇನ್ನು ಹೋಗ್ತಾನೆ ಇರುತ್ತೆ. ಅನ್ಲೆಸ್ ವಿ ಡೋಂಟ್ ಸ್ಟಾಪ್ ದಿಸ್. ಅಥವಾ ಇದನ್ನ ಸ್ಟಾಪ್ ಮಾಡಿಲ್ಲ, ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಮುಂದೆ ಹೋಗ್ತಾನೆ ಇರ್ತದೆ. ಕಮಿಂಗ್ ಸ್ಟ್ರೇಟ್ ಟು ನೆನ್ನೆ ನಡೆದಂತ ತುಮಕೂರಿನ ಕಾಂತರಾಜು ಕೊಲೆ ಪ್ರಕರಣ, ನೇರವಾಗಿ ಹೇಳ್ತೀನಿ, ಪೊಲೀಸರು ತಗೊಂಬಂದು ಕೊಲೆನೇ ಮಾಡಿರೋದು. ಇದನ್ನ ಇವಾಗ ದೊಡ್ಡಸ್ತಿಗೆ ಬೆಂಗಳೂರು ರಾಜ್ಯದ ಗೃಹ ಮಂತ್ರಿ ಹೇಳಿದ್ರೆ CID ತನಿಖೆ. ಅಲ್ರಿ, ಕೊಲೆ ಮಾಡಿರೋದು ಪೊಲೀಸರು. ಅದೇ ಪೊಲೀಸಿನ ಒಂದು ಭಾಗ ಆದಂತ CID ಅವ್ರು ತನಿಖೆ ಮಾಡಿ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡ್ತದೆ? ವಾರ 15 ದಿವಸನೋ ಒಂದ್ ತಿಂಗಳು ಆಗತ್ತೆ, ನಾವು ಮರ್ತೇ ಹೋಗಿರ್ತೀವಿ. ಕಾಂತರಾಜ ಅಂತ ಒಬ್ಬ ಇದ್ದ, ಆತನನ್ನ ಯುಗಾದಿ ಹಬ್ಬದ ದಿವಸ ಏನೋ ಇಸ್ಪೀಟ್ ಆಡ್ಬೇಕಾದ್ರೆ ಎತ್ತಾಕೊಂಡ್ ಬಂದ್ರು, ಅವನ ಸಾಯಿಸಾಕೋರು ಅಂತ ಮರ್ತೇ ಹೋಗಿರ್ತೀವಿ. ಅಂದ್ರೆ ನಮ್ಗಳಿಗೆ ಪಾಪ ಪ್ರತಿದಿನ ಆಗ್ತಾ ಇರುವಂತ ಅನಾಹುತಗಳು ನೋಡ್ತಾ ಹೋದಾಗ ಹಿಂದಿನವುಗಳನ್ನ ಮರೆಯೋದು ತುಂಬಾ ಸಹಜ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ವಿ ಆಲ್ ಸ್ಟಿಲ್ ಕ್ಯಾರಿ. ನೆನೆ ನಡೆದಂತ ಕಾಂತರಾಜು ಕೊಲೆ ಪ್ರಕರಣ ಏನಿದೆ, ಸೋ ಕಾಲ್ಡ್ ಈ ಕಾಕಿ ಬಟ್ಟೆ ಹಾಕೊಂಡಿರುವಂತ ಈ ಮೃಗಗಳು ಏನಿದೆ, ನಾನು ಮೃಗಗಳಂತಾನೆ ಹೇಳ್ತೀನಿ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಚ್ ಯಾವುದೇ ಲೈಫ್ ಅನ್ನ, ಯಾವುದೇ ವ್ಯಕ್ತಿಯ ಮಾನವನ್ನ ಅಥವಾ ಯಾವುದೇ ವ್ಯಕ್ತಿಯ ಒಂದು ಖಾಸಗಿತನವನ್ನ ಇವರು ತಮ್ಮ ದಬ್ಬಾಳಿಕೆಗೆ ಬಳಸ್ಕೊಂತಾರೆ ಅಂತಂದ್ರೆ ಒಂದು ಹೆಣ ಉಳಿಸಿದ್ದಾರೆ. ಇಡೀ ಕರ್ನಾಟಕ ಯುಗಾದಿ ಮತ್ತೆ ರಂಜಾನ್ ಹಬ್ಬವನ್ನ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ, ಇವರು ಒಂದು ಹೆಣನೇ ಉಳಿಸ್ಬಿಟ್ಟಿದ್ದಾರೆ. ಅದು ಕಾಂತರಾಜ್ ಅಂತ. ಈಗ ಅದನ್ನ ಹೋಮ್ ಮಿನಿಸ್ಟರ್ CID ತನಿಖೆ ಕೊಟ್ಟಿದ್ದೀನಿ ಅಂತ ಯಾವ ದೊಡ್ಡಸ್ಗೆ ಜನ ನಾನು ನಿನ್ನೆ ಹಾಕದಂತ ಪೋಸ್ಟ್ ಅಲ್ಲಿ ಕೇಳ್ತಾ ಇದ್ದೆ ಅಂತಂದ್ರೆ, ಈ ರಿಸರ್ವ್ ವ್ಯಾನ್ಗಳಲ್ಲಿ ಕೂತ್ಕೊಂಡು ಇವರು ಇಸ್ಪೀಟ್ಗಳನ್ನ ಆಡ್ತಾರೆ, ಕ್ಲಬ್ಗಳಲ್ಲಿ ಏನೋ ಇಸ್ಪೀಟ್ಗಳನ್ನ ಆಡ್ತಾರೆ, ಟೈಮ್ ಪಾಸ್ಗೆ. ನೋಡಿ, ನೀವು SP ರೋಡ್ ಅಲ್ಲೆಲ್ಲ ಹೋಗ್ಬಿಟ್ರೆ ಅಂಗಡಿಗಳಲ್ಲಿ ಆ ಸೇಟುಗಳು ಕೂತ್ಕೊಂಡು ಆಡ್ತಾ ಇರ್ತಾರೆ. ನಮ್ಗೇನು ವೆನ್ ದಟ್ ಈಸ್ ನಾಟ್ ಎ ಕ್ರೈಮ್ ಅಲ್ಲರಿ. ಪ್ರತಿದಿನ ಲೂಟಿ ಮಾಡುವಂತ, ಈ ಭ್ರಷ್ಟಾಚಾರ ಮಾಡುವಂತ ಪೊಲೀಸರಾಗಿರ್ಬೋದು, ಲೂಟಿ ಮಾಡುವಂತ ಪೊಲೀಸರಾಗಿರ್ಬೋದು, ATM ದೊರಡೆ ಮಾಡಿದ್ರು, ಲಾಡಿ ಬಿಚ್ಚಿದ್ರು, ಕೊಲೆಗಳು ಮಾಡಿದ್ರು. ವಿವೇಕನಗರದಲ್ಲಿ ಒಬ್ಬ ದರ್ಶನ ವ್ಯಕ್ತಿನ ಕರ್ಕೊಂಡ್ಬಂದ 4 ದಿವಸ ಇಟ್ಕೊಂಡು ಮರ್ಡರ್ ಮಾಡಿದ್ರು, ಅದು ಮುಚ್ಚೋಯ್ತು. ಈಗ ಕಾಂತರಾಜು ಅಂಡ್ ಪೊಲೀಸರ ಅಟ್ಟಹಾಸಕ್ಕೆ ಯಾವುದೇ ರೀತಿಯ ಬ್ರೇಕ್ ಹಾಕಲು ಯೋಗ್ಯತೆ ಇಲ್ಲದಂತ ಈ ಸರ್ಕಾರಗಳು. ಮಂಗಳೂರಲ್ಲಿ ಆ ಮೂಡುಬಿದ್ದೆ ಹೆಣ್ಮಗಳು ಸಂದೇಶ್ ವಿಚಾರನ ಅಲ್ಲಿನ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ನೋ 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 ಆತ ತುಂಬಾ 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 ಒಳ್ಳೆಯವನು, ಯಾರೋ ಸಂದೇಶು, ಆತ ಆತರ ಮಾಡ್ಲೇ ಇಲ್ಲ ಅಂತ. ಅಲ್ಲ, ಪೊಲೀಸರು ಹೆಂಗ್ ಬಿಟ್ಕೊಡಕ್ ಸಾಧ್ಯ? ಅದನ್ನ ತನಿಖೆ ಮಾಡಬೇಕಾ, ಅದು ಬೇರೆ ಇಲಾಖೆ. ಇಫ್ ಐ ಆಮ್ ನಾಟ್ ರಾಂಗ್, ಪೊಲೀಸವ್ರ ಕೈಗೆ ಪೊಲೀಸವ್ರು ಮಾಡಿರೋ ಅಪರಾಧಗಳನ್ನ ಕೊಟ್ಟು ತನಿಖೆ ಮಾಡುವ ಅಂತಂದ್ರೆ, ಮಂಗಳೂರು ಪೊಲೀಸ್ ಕಮಿಷನರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಸುಧೀರ್ ಕುಮಾರ್ ರೆಡ್ಡಿ ಆಫ್ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ತುಂಬಾ 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 ಒಳ್ಳೆಯವನು, ಸೇರೋ ಮೂಡುಬಿದ್ರೆ ಇನ್ಸ್ಪೆಕ್ಟರ್, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಆರೋಪಗಳು ಎಲ್ಲ ಆರೋಪ, ಜನ ಸುಳ್ಳು, 7 ಕೋಟಿ ಜನ ನಾವು ಟ್ಯಾಕ್ಸ್ ಕೊಟ್ಟವರು, ಓಟ್ ಹಾಕೋರು ಎಲ್ಲ ಸುಳ್ಳು.
ಸತ್ಯ ಹರಿಶ್ಚಂದ್ರ ಮಕ್ಕಳಿದ್ರೆ ಅದು ಪೊಲೀಸ್ ಇಲಾಖೆ, ಆಮೇಲೆ ಆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂತ ಕ್ರಿಮಿನಲ್ ಮನಸ್ಥಿತಿ ಅಂತ ಇವರೇ ಒಳ್ಳೆಯವರು. ಪೀಪಲ್ ಆರ್ ಸಾಮಾನ್ಯ ಜನ ಖಂಡಿತವಾಗಿ ಅವರು ಸತ್ಯ ಹೇಳಲ್ಲ. ಸತ್ಯ ಹೇಳೋದು ಏನು ಅಂತಂದ್ರೆ ಸತ್ಯ ಹರಿಶ್ಚಂದ್ರನ ವಂಶಸ್ಥರಾದಂತ ಈ ಪೊಲೀಸ್ ಇಲಾಖೆಯವರು ಭ್ರಷ್ಟರು, ಕೊಲೆಗಡಕರು, ATM ದರೋಡೆ ಮಾಡೋರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆಯುವಂತ ಹೀನ ಮನಸ್ಥಿತಿ ಇರುವಂತ ಈ ಪೊಲೀಸ್ ಇಲಾಖೆನಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಏನೋ ಜನರು ಅವನ್ ಮಾತಾಡ್ರ ಏನೋ ಸಂದೇಶ್ ಇನ್ಸ್ಪೆಕ್ಟರ್, ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಮಾತಾಡ್ರು ಅಂತ ಐ ಥಿಂಕ್ ಫೋನ್ ಕನ್ವರ್ಸೇಷನ್ ನಾವೆಲ್ಲ ಕೇಳಿದೀವಿ. ವಿ ಹ್ಯಾವ್ ಹರ್ಡ್, ನಾವು ಕೇಳಿದೀವಿ. ಅವನು ನಡೆ ಕೇಳಿದೀವಿ, ಕಾಂಪೌಂಡ್ ಆರ್ಡರ್ ಕೇಳಿದೀವಿ, ಹೆಣ್ಣು ಮಕ್ಕಳ ದೂರುಗಳನ್ನ ಕೇಳಿದೀವಿ, ಮಂಚಕ್ ಬಾ ಅಂತ ಹೇಳಿದ್ ಕೇಳಿದೀವಿ, ಸುಳ್ಳು ಕೇಸ್ಗಳನ್ನ ಕೇಳಿದೀವಿ. ಇಷ್ಟೆಲ್ಲ ಆದ್ಮೇಲೆನೂ ಮಂಗಳೂರು ಸಿರಿ ಪೊಲೀಸ್ ಕಮಿಷನರ್ ನ್ಯಾಚುರಲಿ ಅಲ್ವಾ, ನ್ಯಾಚುರಲಿ ಅವ್ರನ್ನ ಪೊಲೀಸ್ ಇಲಾಖೆ ಎಲ್ಲಿ ಬಿಟ್ಟುಕೊಡ್ತದೆ? ಕಾಂತರಾಜು, ತುಮಕೂರಿನ ಕಾಂತರಾಜು ಇಸ್ಪಿಟ್ ಆಡ್ತಾ ಇದ್ದನ್ನ ಕರ್ಕೊಂಡ್ಬಂದು ಸ್ಟೇಷನ್ ನಲ್ಲಿ ಅವನನ್ನ ಕೊಲೆ ಮಾಡದಂತ ಪ್ರಕರಣವನ್ನ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳಿದರೆ. ತುಮಕೂರಿನ ಐ ಥಿಂಕ್ ತುಮಕೂರಿಂದ ನಿಂತ್ಕೊಂಡು ಗೆದ್ದು ಬಂದಂತ ಪರಮೇಶ್ವರ್ ಹೇಳಿದರೆ ನಾವು CID ಕೊಟ್ಟಿದೀವಿ. CID ಅವರು ಅದಕ್ಕೆ ಸುಣ್ಣ ಬಳಿದು ಅದಕ್ಕೊಂಚೂರು ಬೆಣ್ಣೆ ಹಾಕಿ ಇಲ್ಲ ಅವನು ಹಾರ್ಟ್ ಅಟ್ಯಾಕ್ ಇಂದ ಸದ್ದ ಅಂತ ಗೊತ್ತಿಲ್ಲ. ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ಮ್ಯಾನಿಪುಲೇಷನ್ಸ್ ಮಾಡ್ತಾರೆ ಅಂತ ಅಲ್ಲಿನ ಸಾಮಾನ್ಯವಾಗಿ ಗೊತ್ತಿರ್ತಾರೆ ಇವ್ರುಗಳಿಗೆ ಡಾಕ್ಟರ್ಗಳು, ಅದ್ರ ಮೇಲೆ ಗಮನ ಇಡಬೇಕು. ಆಮೇಲೆ ಇದನ್ನ CID ಕೊಟ್ಟು ಮುಚ್ಚಾಕುವಂತ ಕೆಲಸ. ಆಮೇಲೆ ಒಂದು ತಿಂಗಳಾದ್ಮೇಲೆ ಬರುತ್ತೆ ಕಾಂತರಾಜು ಹೃದಯಘಾತದಿಂದ ಸತ್ತಿದ್ದು. ನಾನು ಈಗಲೇ ಹೇಳ್ಬಿಡ್ತೀನಿ, ಹೋಮ್ ಮಿನಿಸ್ಟರ್ ಆಮೇಲೆ ಹೇಳೋದಕ್ಕಿಂತ ಈಗ ನಾನೇ ಹೇಳ್ತೀನಿ. ಕಾರಣ ಯಾಕೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಲೆಕ್ಕಾಚಾರ ಸತ್ತು ಹೋಗಿದೆ. ಇಟ್ ಇಸ್ ಡೆಡ್. 224 MLAಗಳಲ್ಲಿ ನಾನು ಪದೇ ಹೇಳ್ತಾ ಇರ್ತೀನಿ, ಯಾವನೂ ಕೂಡ ಸಾರ್ವಜನಿಕರಿಗೆ ಕೆಲಸ ಮಾಡೋನಿಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ವಿ ವಿಲ್ ಚೇಂಜ್ ದ ಪೊಲಿಟಿಕಲ್ ಸಿಸ್ಟಮ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಪೊಲಿಟಿಕಲ್ ವ್ಯವಸ್ಥೆಯನ್ನ, ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಮುಂಚೆ ಆಮೇಲೆ ಕಮಿಂಗ್ ಟು ಸ್ಟೇಟ್, ಈ ಮಂಗಳೂರು ಮೂಡುಬಿದ್ರೆ ಒಂದಾಯ್ತು, ಕಾಂತರಾಜನ್ ಕೊಲೆ ಮಾಡಿದ್ದಾಯ್ತು. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ DGP ರಾಮಚಂದ್ರ. ಲೆಕ್ಕ ಹಾಕೊಳ್ರಿ, ಒಬ್ಬ DGP ಆದನು ಹೆಣ್ಮಕ್ಳನ್ನ ಹೊಟ್ಟೆ ಮುಡ್ತಾನೆ, ಅವ್ರ ಎದೆ ಮುಡ್ತಾನೆ, ಅದು ವಿಡಿಯೋ ಆಗುತ್ತೆ, ಅವ್ರನ್ನ ತಬ್ಗೆ ಅಂತಾನೆ ಯೂನಿಫಾರ್ಮ್ ಅಲ್ಲಿ. ಎಂತ ಕಾಮುಕರ ಕೈಯಲ್ಲಿ ಪೊಲೀಸ್ ಇಲಾಖೆ ಇದೆ, ಎಂತ ದರಿದ್ರ ಕಾಮುಕರ ಕೈಯಲ್ಲಿ ಅವ್ನು ಹೊಟ್ಟೆ ಕೈ ಹಾಕ್ತಾನೆ. ಆ ಹೆಣ್ಣು ಮಕ್ಕಳಲ್ಲಿ ಕೆಲಸ ಮಾಡೋರು ಪರ ಡೆಫಿನೆಟ್ಲಿ ನಮಗೂ ನೋಡಿದ್ರೆ ಮೈಯೆಲ್ಲ ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ. ಬಟ್ ಆಲ್ಟರ್ನೇಟಿವ್ ಏನೋ ಇದನ್ನ ಕ್ರಮ ತಗೋಣ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದಾನ. ಪರಮೇಶ್ವರ್ಗೂ ಮತ್ತೆ ಎಲ್ಲೋ ಒಂದ್ ಕಡೆ DGP ರಾಮಚಂದ್ರಗೂ ತುಂಬಾ ಕ್ಲೋಸ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಕ್ರಮ ಆಗಲ್ಲ. ಏನೋ ಸಾಲು ಪೊಲೀಸರು ಭ್ರಷ್ಟಾಚಾರ ಮಾಡಿ ಬೀದಿಗೆ ಬರ್ತಾರೆ. ಯಾವುದೇ ರೀತಿ ಕಟ್ಟುನಿಟ್ಟಿನ ಕ್ರಮಗಳಾಗಲ್ಲ. ಯಾಕಂದ್ರೆ ಭ್ರಷ್ಟಾಚಾರವನ್ನೇ ತಿನ್ಕೊಂಡು ಮಲ್ಕೊಂಡು ಉಸಿರಾಡ್ಕೊಂಡು ಜೀವನ ಮಾಡ್ತಾ ಇರುವಂತ ಸರ್ಕಾರಗಳಾಗಿರ್ಬೋದು. ವಿ ಡೋಂಟ್ ಹ್ಯಾವ್ ಎನಿ ಡಿಸ್ಕ್ರಿಮಿನೇಷನ್. ಇಲ್ಲಿ BJP ಕಾಂಗ್ರೆಸ್ ಅಂತ ಏನೂ ಇಲ್ಲ. 3 ಜನ ಬಾಳ್ತಾ ಇರೋದು ಅದೇ ಬಾಳನ್ನ. ಇದನ್ನ ನಾವು ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ಬೇಕಾದ್ರೆ ಮತ್ತೆ ಇನ್ನೊಂದ್ಸತಿ ಮುಂಚೆ BJPಗೆ ಓಟ್ ಹಾಕಿದ್ರೆ, ಇವಾಗ ಕಾಂಗ್ರೆಸ್ಗೆ ಹಾಕಿದ್ರೆ, ಮುಂದಿನ ದಿನಗಳು ಬೇಕಾದ್ರೆ ಅವ್ರಿಗೆ ಓಟ್ ಹಾಕಿ, ನಮಗೇನು ಸಮಸ್ಯೆ ಇಲ್ಲ. ಅನುಭವಿಸೋದು ನೀವೇ. ನಾವ್ ಎದುರಾಕೊಂತೀವಿ, ನಮ್ಮನ್ನ ಯಾರು ಬಗ್ಸಕ್ಕಾಗಲ್ಲ. ಕಾರಣ ಯಾಕೆ ಅಂತ ನಾವು ಎದುರಿಸ್ಕೊಂಡೇ ಬದುಕ್ತಾ ಇರೋದು. ಈ ಅನಿಷ್ಟ ವ್ಯವಸ್ಥೆಯನ್ನ, ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಸದಾಕಾಲ ನಾವು ಅದನ್ನ ಎದುರಿಸ್ಕೊಂಡೇ ಬದುಕ್ತಾ ಇರೋದು. ಈಗ ಕಾಂತರಾಜು ಸತ್ತೋಗಿದ್ದನ್ನ ಇಸ್ಪಿಟ್ ಆಡ್ತಾ ಇದ್ದಂಗೆ ಕರ್ಕೊಂಡ್ಬಂದು ಕಾಂತರಾಜನ್ ಸಾಯಿಸಾಕರಲ್ಲ, ಅದನ್ನ ಹೋಮ್ ಮಿನಿಸ್ಟರ್ CID ಕೊಟ್ಟವನಂತೆ. ಮೂಡುಬಿದ್ರೆ ಅವನ ಸಂದೇಶನ ವಿಚಾರನ ಮಂಗಳೂರು ಪೊಲೀಸ್ ಕಮಿಷನರ್ ವಿಚಾರಣೆ ಮಾಡಿ ಸುಧೀಂದ್ರ ಕುಮಾರ್ ರೆಡ್ಡಿ ಏನ್ ಹೇಳಿದಾರೆ ಗೊತ್ತಾ? ಅವ್ನು ತುಂಬಾ ಒಳ್ಳೆಯವನು. ಸಂದೇಶ್ ಈಸ್ ಎ ಮಗು ತರ ಮನಸ್ಸು, ಅವನು ಕಾಮುಕ ಆಗಕ್ ಸಾಧ್ಯನೇ ಇಲ್ಲ. ಎಲ್ಲ ಆರೋಪಗಳು ಸುಳ್ಳು. ಪೊಲೀಸ್ ಇಲಾಖೆಯವರು ಈ ಪೋಲಿಗಳನ್ನ ಬಿಟ್ಕೊಡ್ತಾರ ಅನ್ನೋ ಪ್ರಶ್ನೆ ಕ್ವೈಟ್ ನ್ಯಾಚುರಲ್. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದ್ರೆ ಬೇರೆ ಯಾವ್ದಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಎ ಪೊಲಿಟಿಕಲ್ ಆಲ್ಟರ್ನೇಟಿವ್. ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕಾಗಿದೆ. ಬೇಕಾದ್ರೆ ಆಲ್ಟರ್ನೇಟಿವ್ ನ ಕ್ರಿಯೇಟ್ ಮಾಡ್ತೀವಿ, ಬಳಸ್ಕೋಬಹುದು. ಇಲ್ಲ ಅದೇ BJP ಕಾಂಗ್ರೆಸ್ಗೆ ಓಟ್ ಹಾಕಿ ಇದೇ ಕರ್ಮವನ್ನ ವರ್ಷಾನುಗಟ್ಲೆ ನೀವು ಅನುಭವಿಸಬಹುದು ಅಂತ ಈ ಮೂಲಕ ಹೇಳುತ್ತಾ, ಕಮಿಂಗ್ ಸ್ಟ್ರೇಟ್ ಟು ದಾವಣಗೆರೆಯಲ್ಲಿ ಮತ್ತೊಮ್ಮೆ ವಂಶ ಕೂಗಾಡ್ತಾ ಇದೆ. ವಂಶ ಅಂದ್ರೆ ಏನು? ದಾವಣಗೆರೆ ಐ ಥಿಂಕ್ ಶಾಮನೂರು ಶಿವಶಂಕರಪ್ಪನವರ ಸ್ಥಾನಕ್ಕೆ ಈಗ ಮತ್ತೆ ಮಲಿ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಟೌಲ್ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ, ಇಲ್ಲ ನಮ್ಮ ಕುಟುಂಬದವರೇ ನಿಂತ್ಕೊಬೇಕು ಅಂತ ಹೇಳಿ, ಇಫ್ ಐ ಆಮ್ ನಾಟ್ ರಾಂಗ್, ಏನೋ ಅವರ ಮಗನನ್ನ ಈ ಒಂದು ನನ್ನ ನಾಮಿನೇಷನ್ ಸಹ ಆಗಿದೆ ಅಂತ ನಾವೆಲ್ಲ ಕೇಳ್ಪಟ್ವಿ. ಮುಂಚೆ ಲಾಸ್ಟ್ ಟೈಮ್ ಶಿಗಾವಿನಲ್ಲಿ
ಬೊಮ್ಮಾಯಿ ಮಗನನ್ನ ನಿಲ್ಲಿಸಿದ್ರು. ನಾವು ಹೇಳಿದ್ವಿ, ಬೊಮ್ಮಾಯಿ ನಿನ್ನ ಮಗನನ್ನ ಸೋಲಿಸಿ ಇಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಅಂತ ತೋರಿಸಲೇಬೇಕಾದಂತ ಅವಶ್ಯಕತೆ ಇದೆ ಅಂತ. ನಾನು ನೆನ್ನೆನೂ ಹಾಕಿದೆ. ಮುಂಚೆ ಏನೋ ತಾತ ಶಾಮನೂರು ಶಿವಶಂಕರಪ್ಪ ಆಡಳಿತ ಮಾಡಿ ಅವ್ರ ಮಗ ಆಯ್ತು, ಸೊಸೆ ಡಾಕ್ಟರ್ ಪ್ರಭಾ MP, ಮಲ್ಲಿಕಾರ್ಜುನ್ ಮಿನಿಸ್ಟರ್, ಅವ್ರ ತಂದೆ MLA ಆಗಿದ್ರು. ಈಗ ಅವನು ಆ ಹುಡುಗನ್ ನೋಡಿದ್ರೆ ಜೋರಾಗಿ ಮಾತಾಡಕ್ಕೂ ಬರಲ್ಲ, ಕನಿಷ್ಠ ಹೋಗ್ಲಿ ಅಟ್ಲೀಸ್ಟ್ ಒಬ್ಬ ಲೀಡರ್ ಆಗಿ ಮಾತಾಡಕ್ಕೂ ಬರಲ್ಲ. ಅಂತ ವ್ಯಕ್ತಿಯನ್ನ ವಂಶ ಪಾರಂಪರ್ಯವಾಗಿ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಹೆಂಡತಿ MP ಪ್ರಭಾ ಅವರು ಐ ಥಾಟ್ ಡಾಕ್ಟರ್ ಪ್ರಭಾ ಅವರು ಸ್ವಲ್ಪ ಸೆನ್ಸಿಬಲ್ ವ್ಯಕ್ತಿ ಅಂತ ಅನ್ಕೊಂಡೆ. ಬಟ್ ಸ್ವಾರ್ಥ ರಾಜಕಾರಣಿ ವಂಶಸ್ಥರು ಅಂತ ಅದನ್ನ ಅವರು ಪ್ರೂವೇ ಮಾಡ್ಬಿಟ್ರೆ. ಯಾಕಂದ್ರೆ ಮಗನ ತಗೊಂಡ ಯಾಕೆ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಪ್ರಭಾ ಮಕ್ಕಳು ಬಿಟ್ರೆ ಬೇರೆ ಯಾರು ರಾಜಕೀಯ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಆ ರೀತಿ ವಂಶ ಪರಂಪರೆ ಮಾಡಂಗಿದ್ರೆ ಪ್ರಜಾಪ್ರಭುತ್ವ ಅಂತ ಯಾಕೆ ಕರಿಬೇಕು ನಾವೆಲ್ಲ? ವೈ ಶುಡ್ ವಿ ಕಾಲ್ ದಿಸ್ ಅಸ್ ಎ ಡೆಮೋಕ್ರಸಿ? ಯಾಕೆ ಕರಿಬೇಕಾಗಿದೆ ಅಂತ ಈ ಮೂಲಕ ಹೇಳತ್ತಾ? ಡೆಫಿನೆಟ್ಲಿ. ಆಮೇಲೆ ಎಷ್ಟೋ ಜನ ಹೇಳಿದ್ರು, ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಡಿಸೈಡ್ ಮಾಡಕ್ಕಾಗಲ್ಲ, ಬೇಡ ಜನರಿಗೆ ಅರಿವನ್ನ ಮೂಡಿಸ್ತೇವೆ. ಮಲ್ಲಿ ಬಲವಂತವಾಗಿ ಪ್ರಭಾ ಮಲ್ಲಿಕಾರ್ಜುನ ಮತ್ತೆ ಮಲ್ಲಿ ಅವರು ನಿಂತ್ಕೊಂಡ್ರೆ ಅವ್ರ ಮಗನನ್ನ ಸೋಲಿಸಿ ಪ್ರಜಾಪ್ರಭುತ್ವ ಬದುಕಿದೆ ಅಂತ ತೋರಿಸಬೇಕಾದಂತ ಕೆಲಸವನ್ನ ದಾವಣಗೆರೆ ಜನ ಮಾಡಬೇಕು. ವಿ ವಿಲ್ ವಾಯ್ಸ್ ಫಾರ್ ಇಟ್. ಬರೀ ಮಲ್ಲಿಕಾರ್ಜುನ ಪ್ರಭಾ ಅವರ ವಂಶಸ್ಥರೇ ಅಂತಲ್ಲ, ಸಿದ್ದರಾಮಯ್ಯನ ಮಗ, DK ಶಿವಕುಮಾರ್ ತಮ್ಮ, ಯಡಿಯೂರಪ್ಪನ ಮಕ್ಕಳು. ಮುಂಚೆ ಬರೀ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಮಾತ್ರ ಇದು ಸೀಮಿತವಾಗಿತ್ತು ಅಂತ ನಾವೆಲ್ಲ ಕೇಳ್ಪಟ್ವಿ. ಒಂದೊಂದು ಡಿಸ್ಟಿಕ್ 2-3 ಜನ ಹಂಚ್ಕೊಂಡು, ಈಶ್ವರ್ ಖಂಡ್ರೆ ಅವ್ರ ಮಗ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು, ಜಾರಕಿಹೊಳಿ ಫ್ಯಾಮಿಲಿ. ಬಳ್ಳಾರಿಗೆ ಬಂದ್ರೆ ಬಳ್ಳಾರಿ ಬ್ರದರ್ಸ್, ಮತ್ತೆ ದಾವಣಗೆರೆಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪ ಮತ್ತೆ ಅವ್ರದೇ ಕುಟುಂಬದ ವ್ಯಕ್ತಿ. ಇವ್ರುಗಳು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ನೀವು ಬೆಂಗಳೂರಿಗೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವ್ರ ಮಗಳು. ಎಲ್ಲಿದೆ? ಕೋಲಾರ್ಗೆ ಹೋದ್ರೆ ನಿಮ್ಗೆ ಮುನಿಯಪ್ಪ ಅವ್ರ ಫ್ಯಾಮಿಲಿ, ಈ ಕಡೆ ನಿಮ್ಗೆ MS ರಾಮಯ್ಯ ಅವ್ರ ಮಕ್ಕಳು. ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯನೇ? ಸಾಮಾನ್ಯ ಜನರಿಗೆ ಯಾರಿಗೂ ಟಿಕೆಟ್ ಕೊಡೋ ಅಂತ ಪರಿಸ್ಥಿತಿ ಇಲ್ವೇ ಇಲ್ಲ. ನಾವೇನಿದ್ರು ಬಾಯಿ ಮುಚ್ಕೊಂಡು ಓಟ್ ಹಾಕ್ಬೇಕು, ಮುಚ್ಕೊಂಡು ತೆರಿಗೆ ಕಟ್ಟಬೇಕು, ಇವ್ರ ಭಾಷಣ ಕೇಳಬೇಕು, ಇವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಇವ್ರು ಮಾಡೋ ಶೋಷಣೆನ ಅನುಭವಿಸ್ಬೇಕು. ಒಂದು ಇಲಾಖೆನಲ್ಲಿ ಭ್ರಷ್ಟಾಚಾರ ಇಲ್ಲದೆ ಸಾರಾಸಗಟಾಗಿ ಇಡೀ ಕರ್ನಾಟಕದಲ್ಲಿ ಕಟ್ಟಾಗ್ಬಿಡ್ತದೆ. ಸಾರಾಸಗಟಾಗಿ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರವನ್ನ ಮಟ್ಟ ಹಾಕಬೇಕು. ವಂಶ ಪಾರಂಪರ್ಯವಾಗಿ ನಡೀತಾ ಇರೋದ ಕುಮಾರಸ್ವಾಮಿ ಮಗನನ್ನ ಸೋಲಿಸಿದ್ರು 3 ಸತಿ. ಮನೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗನನ್ನ ಸೋಲಿಸಿದೀವ. ದಾವಣಗೆರೆಯಲ್ಲಿ ನಿಜವಾಗ್ಲೂ ಸ್ವಾಭಿಮಾನ ಅನ್ನೋದೇನಾದ್ರು ಉಳಿಸ್ಕೊಂಡಿದ್ರೆ ಒಂದು 50 ಜನ ಇಂಡಿಪೆಂಡೆಂಟ್ ಆಗಿ ಫೈಲ್ ಮಾಡಿ. ಆಸ್ ಆಫ್ ನೌ ಇಷ್ಟೇ ನಮ್ ಕೈಯಲ್ಲಿ ಮಾಡಕ್ಕಾಗೋದು. ಬಟ್ ಸೋಲಿಸಬಹುದು, ಗೆಲ್ಸಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಇವರುಗಳನ್ನ ಸೋಲಿಸಿ ಇವರ ಯೋಗ್ಯತೆಗಳನ್ನ ತೋರಿಸಬೇಕಾದಂತ ಅವಶ್ಯಕತೆ ಇದೆ. ವಿ ನೀಡ್ ಎ ಲೀಡರ್. ಸಮಾಜವನ್ನ ಮುಂದೆ ತಗೊಂಡವರು, ಸಮಾಜಕ್ಕೋಸ್ಕರ ಕೆಲಸ ಮಾಡೋಂಥ ವ್ಯಕ್ತಿಗಳೇ ಬೇಕೇ. ನೋಡಿ, ಶಾಮನೂರು ಶಿವಶಂಕರಪ್ಪನಾಗೆ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆನೇ ಆಗಿರ್ಬೋದು, ಅಥವಾ ವಂಶಾಡಳಿತ ಮಾಡ್ತಾ ಇರೋಂಥ ಯಡಿಯೂರಪ್ಪನೇ ಆಗಿರ್ಬೋದು, ಕುಮಾರಸ್ವಾಮಿಗಳೇ ಆಗಿರ್ಬೋದು, ಅಲ್ಲಿ ಅವ್ರ ಮನೆಗಳಲ್ಲಿ ಮೊದಲು ಅಧಿಕಾರ ತಗೊಂಡ್ಬಿಡ್ತಾರೆ. ಇನ್ನು ಮುಂದೆ ಅವ್ರು ಮಾಡಿರೋ ಆಸ್ತಿಗಳು, ಅವ್ರು ಮಾಡಿರೋ ಅಧಿಕಾರವನ್ನ ಸಮಂಜಸವಾಗಿ ಇವತ್ತು ಮಲ್ಲಿಕಾರ್ಜುನ್ ಮಗ ನಿಂತ್ಕೊಂಡ್ರೆ ಅದು ಸಮಾಜಕ್ಕೆ ಏನು ಲಾಭ ಇಲ್ಲ. ಮಲ್ಲಿ ಮಗನನ್ನ, ಮಲ್ಲಿ ಫ್ಯಾಮಿಲಿಯನ್ನ ಸೋಲಿಸಬೇಕಾದಂತ ಜವಾಬ್ದಾರಿ ಕರ್ನಾಟಕದ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದ ಜನರ ಮೇಲೆ ಇದೆ. ನಮಗ್ ಗೊತ್ತಿದೆ, ನಿಮ್ ಮನಸ್ಸು ಮಾಡಿದ್ರೆ ಎಂತವ್ರನ್ನ ಬೇಕಾದ್ರೆ ಸೋಲಿಸಿ ಮನೆ ಕಳಿಸಿದ್ರೆ ಸೋಲಿಸಬೇಕು. ಗೆಲ್ಸಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಲಿಸುವಂತ ಕೆಲಸ ದಾವಣಗೆರೆ ಜನ ಮಾಡಬೇಕು. ವಿ ವಿಲ್ ವಾಯ್ಸ್ ಫಾರ್ ಯು. ಮೇ ನಾಟ್ ಬಿ ಎನಿ ಆಲ್ಟರ್ನೇಟಿವ್. ಇಂಥವ್ರಿಗೆ ವೋಟ್ ಹಾಕಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಂತ್ಕೊಂಡ್ರವ್ರು ಎಲ್ಲಾರು ಅಂತವ್ರೆ. ಬಟ್ ಇದು ವಂಶ ಪಾರಂಪರೆ. ಡಾಕ್ಟರ್ ಪ್ರಭಾ ಅವರು MP, ಮಲ್ಲಿಕಾರ್ಜುನ್ ಏನ್ ವ್ಯವಸ್ಥೆ ಬದಲಾವಣೆ ಮಾಡ್ತಾರೆ? ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಲೂಟಿಕೋರತನ, ರಸ್ತೆಗಳು ಕಿತ್ತೋಗಿದೆ, ಎಲ್ಲಿ ನೋಡಿದ್ರು ಕಸ. ಯಾವ ಡಿಪಾರ್ಟ್ಮೆಂಟ್ಗೂ ಅವರು ಲಂಚ ಕೊಡದೆ ಕೆಲಸ ಆಗಲ್ಲ. ಬಟ್ ಇನ್ಯಾವುದಕ್ಕೋಸ್ಕರ ನಾವೆಲ್ಲ ಇವ್ರಿಗೆ ವೋಟ್ಗಳನ್ನ ಹಾಕಬೇಕು? ನಾನು ಸಿದ್ದರಾಮಯ್ಯ ಅವ್ರನ್ನ ಡಿಫ್ರೆಂಟ್ ಅನ್ಕೊಂಡಿದ್ದೆ. ಯಾವಾಗ ಮಗನ MLC ಮಾಡಿದ್ರು, ಇದು ಕರ್ನಾಟಕ ಸಂಪೂರ್ಣವಾಗಿ ವಿ ನೀಡ್ ಎನ್ ಪೊಲಿಟಿಕಲ್ ಆಲ್ಟರ್ನೇಟಿವ್. ತಗೊಂಡ್ಬರ್ತೀವಿ 2028ಕ್ಕೆ ಮುಂಚೆನೆ ಒಂದು ಆಲ್ಟರ್ನೇಟಿವ್ ತಗೊಂಡ್ಬರ್ತೀವಿ. ನಿಮಗೆ ವೋಟ್ ಮಾಡಕ್ಕೆ ಒಂದು ಆಪ್ಷನ್ ಕೊಡ್ತೀವಿ. JDS, ಕಾಂಗ್ರೆಸ್, BJPಯನ್ನ ಬಿಟ್ಟು ವಿ ವಿಲ್ ಬ್ರಿಂಗ್. ಅದೇ ನಮ್ಮ ಉದ್ದೇಶ, ಅದೇ ನಮ್ಮ ಟೀಮ್ ಉದ್ದೇಶ. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್.
ನಾವು ಈ ಒಂದು ಯಾವುದೇ ಚಾಲೆಂಜ್ಗಳನ್ನ ತಗೊಂಡು ಕರ್ನಾಟಕ ಈ ನನಗೆ ಈ ಫೋಟೋ ನನ್ನನ್ನು ಕೇಳಿದ್ರೆ 224ರಲ್ಲಿ ಒಬ್ಬನೂ ಕೂಡ ಜನಸಾಮಾನ್ಯರಿಗೆ ಕೆಲಸ ಮಾಡುವಂತ MLAಗಳಿಲ್ಲ. ಎವ್ರಿ ಒನ್ ಇಸ್ ಸೆಲ್ಫ್ ಸೆಂಟರ್ಡ್. ತಾನಾಯ್ತು, ತಾನಾಕಿರೋ ಬಂಡವಾಳ ಆಯ್ತು, ಮತ್ತೆ ಆ ಬಂಡವಾಳನ ರಿಕವರಿ ಮಾಡ್ಲಿಕ್ಕೆ ಅಧಿಕಾರ ಆಯ್ತು. ಇಷ್ಟು ಬಿಟ್ರೆ ಆಮೇಲೆ 224 1000 ಪೊಲೀಸ್ ಸ್ಟೇಷನ್ಗಳು ಬಳಸ್ತಾರೆ, 1000 ಪೊಲೀಸರನ್ನ ಬಳಸ್ತಾರೆ, ಸ್ಟೇಷನ್ಗಳನ್ನ ಬಳಸ್ತಾರೆ, ತಮ್ಮ ಅನಧಿಕೃತ ವ್ಯವಹಾರಗಳನ್ನ ನಡೆಸ್ತಾರೆ, ತಮ್ಮ ಬಕೆಟ್ಗಳ ಕೈಲಿ ಮಾಡಿಸ್ತಾರೆ. ಯಾವನ್ನು ನಾವು ಕೇಳಂಗಿಲ್ಲ. ಪೊಲೀಸರು ಪೋಲಿಗಳಾಗಿದ್ದಾರೆ. ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಉತ್ತರ ಕೇಳಿ, ಮಲ್ಲಿಕಾರ್ಜುನ್ ನಿನ್ ಮಗ ನಿಂತ್ಕೊಂಡ್ರೆ ಏನಪ್ಪಾ ಆಲ್ಟರ್ನೇಟಿವ್? ಅಲ್ಲಿ ದಾವಣಗೆರೆನಲ್ಲಿ ಆ ನದಿಗೆ ಆ ಸಿಮೆಂಟ್ ಫ್ಯಾಕ್ಟರಿ ನೀರು ಗಲೀಜ್ ನೀರುಗಳು ಹೋಗ್ತಾ ಇದೆ. ಗಲೀಜ್ ನೀರನ್ನ ಜನ ಕುಡಿತಾರೆ. ಬರೀ ವಂಶ ಪಾರಂಪರ್ಯವಾಗಿ ಇವ್ರು ಇನ್ಸ್ಟಿಟ್ಯೂಟ್ಗಳು ಕಟ್ಕೊಂಡ್ರು, ಆಸ್ತಿ ಇನ್ಕ್ರೀಸ್ಮೆಂಟ್ ಮಾಡ್ಕೊಂಡ್ರು, ಬೆನ್ಸ್ ಕಾರ್ಗಳು ಓಡಾಡಿದ್ರು. ಇವತ್ತು ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಬಡವರಾಗೆ ಉಳಿದಿದ್ದಾರೆ. ಬಡತನ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಎಲ್ಲೂ ಆಗ್ತಾ ಇಲ್ಲ. ಬದಲಾವಣೆ ಕರ್ನಾಟಕಕ್ಕೆ ಬೇಕಾಗಿದೆ. ಅದನ್ನ ಮಾಡುವಂತ ಪರಿಸ್ಥಿತಿ ಅವಶ್ಯಕತೆ ಇದೆ ಅಂತ ಈ ಮೂಲಕ ನಾನು ಪದೇ ನಾವು ಹೇಳ್ತಾ ಇರ್ತೀವಿ. ಎಸ್, ನಾನೇ ಹೇಳದಲ್ಲ, 2028 ವಿಲ್ ಬಿ ಎ ಡಿಫರೆಂಟ್ ಪಾಲಿಟಿಕ್ಸ್. ಈ 224ರಲ್ಲಿ ಯಾವನ ಅಹಂಕಾರ, ಎಲ್ಲರೂ ಅಹಂಕಾರ ಬೀಳ್ತಾ ಇದ್ದಾರೆ. ಈಗ ನೋಡಿ, ನೆನ್ನೆ ಗ್ರೇಟರ್ ಬೆಂಗಳೂರು ಐ ಥಿಂಕ್ ಫಸ್ಟ್ ಮೀಟಿಂಗ್ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ನೆಲ್ಲ ಖಾಲಿ ಮಾಡಿಸಿ ಅಂತ ಆದೇಶ ಮಾಡ್ಕೊಂಡವ್ರೆ. ಬೆಂಗಳೂರಲ್ಲೆಲ್ಲ ಬ್ಯಾನರ್ಗಳಿಗೆ 50,000 1 ಲಕ್ಷ ಪೆನಾಲ್ಟಿ ಕಟ್ಟೋರೆಲ್ಲ ಇವರೇ. ನೆನ್ನೆ ಅಲ್ಲಿ ಯಾರ್ಯಾರು ಕೂತಿದ್ರು ಆ GBA ಮೀಟಿಂಗ್, ಗ್ರೇಟರ್ ಬೆಂಗಳೂರು ಮೀಟಿಂಗ್ ಅಲ್ಲಿ ಐ ಥಿಂಕ್ DK ಶಿವಕುಮಾರ್ MLAಗಳೆಲ್ಲ ಕಟ್ಟೋರೆಲ್ಲ ಇವರೇ. ಬ್ಯಾನರ್ ಇವ್ರಿಗಳೇ ಮಾತಾಡ್ಕೊಂತಾರೆ. ಅನಧಿಕೃತ ಬ್ಯಾನರ್ ಅಲ್ಲ, ಕಟ್ಟೋರ್ ನೀವಾಗಿ ಅಲ್ಲಿ ಕೂತ್ಕೊಂಡು ತಪ್ಪು ಮಾಡೋದು ನೀವು. ಬೆಂಗಳೂರನ್ನ ಬ್ಯಾನರ್ ಹಾಕಿ ಹೊಲಸು ಮಾಡೋದು ನೀವು. ಆದ್ರೆ ಅಲ್ಲಿ ಕೂತ್ಕೊಂಡು ಒಳ್ಳೆ ಸಾಚಗಳ ತರ ಪೆನಾಲ್ಟಿ ಹಾಕಿ ಇವ್ರ ಮೇಲೆ ಇವರೇ ಪೆನಾಲ್ಟಿ ಹಾಕೊಂತಾರ. ಅಧಿಕಾರಿಗಳು ಹಾಕಕ್ ಬರ್ತದ ಅಂದ್ರೆ ಎಲ್ಲ ಸ್ಟೇಜ್ ಮಾನಿಟರ್ಡ್ ಮಾತುಗಳು ಇವರೆಲ್ಲ ಮಾಡೋದು. ಬೆಂಗಳೂರಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ನೆಲ್ಲ ಖಾಲಿ ಮಾಡಿಸಿ ಅಂತೇಳಿ ನೆನ್ನೆ GBA ಮೀಟಿಂಗ್ ಅಲ್ಲಿ ಇವರು ರೆಸೊಲ್ಯೂಷನ್ ಅಥವಾ ಆದೇಶನ ಪಾಸ್ ಮಾಡ್ಕೊಂಡಿದ್ದಾರೆ. ಅಲ್ರಿ, ಬೆಂಗಳೂರು ಕಸ ಮುಕ್ತ ಆಗಬೇಕು, ಬೆಂಗಳೂರು ಗಲೀಜ್ ಮುಕ್ತ ಆಗಬೇಕು, ನಾವು ತಿಂತಾರಂತ ಊಟ ಹಾಲು ಎಲ್ಲ ಕಲಬೆರಕೆ ಮುಕ್ತ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಆಗಬೇಕು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಲೂಟಿ ತುಂಬಿ ತುಳುಕ್ತಾ ಇದೆ, ಕಿತ್ತೋಗಿರೋ ರೋಡ್ಗಳು, ಕಸ ತುಂಬಿರೋ ಬೆಂಗಳೂರು, ಇದನ್ನ ಮುಕ್ತ ಮಾಡಿ ಅಂದ್ರೆ ಇಲ್ಲ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರನ್ನ ಮುಕ್ತ ಮಾಡ್ತೀವಿ. ಎಂತ ಸರ್ಕಾರಗಳಿಗೆ ನೀವೆಲ್ಲ ಓಟ್ ಹಾಕಿದಿರಾ? ಅಂಡ್ ವಿ ಆರ್ ವೆರಿ ವೆರಿ ಫೋಕಸ್ಡ್. ವಿ ವಿಲ್ ಅಟ್ಯಾಕ್ ಅಂಡ್ ವಿ ವಿಲ್ ಎನ್ಶ್ಯೂರ್ ಈ ಘಟಾನುಘಟಿಗಳು ಈ ಒಂದು ವ್ಯವಸ್ಥೆನ ಬಿಡೋವರೆಗೂ ನಾವು ಕೂಡ ಸುಮ್ಮನೆ ಇರಲ್ಲ. ಆ ಬಿಟ್ಟ ಮೇಲೆ ಆ ಜಾಗವನ್ನ ನಾವೇ ತುಂಬ್ತೀವಿ. ವಿ ನೀಡ್ ಟು ಬ್ರಿಂಗ್ ಇನ್ ಪೊಲಿಟಿಕಲ್ ಆಲ್ಟರ್ನೇಟಿವ್. ಭ್ರಷ್ಟಾಚಾರ ಮುಕ್ತ ಮಾಡಿ ಅಂದ್ರೆ ಇಲ್ಲ. ಫುಟ್ಪಾತ್ ಅಲ್ಲಿ ಯಾನು ತಿರ್ಕಂತ ಪಾಪ ಅವ್ರು ಏನ್ ಮಾಡ್ತಾರಲ್ಲಿ? ಅವ್ರಿಗೆ ಬಿಲ್ಡಿಂಗ್ ತಗೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಫುಟ್ಪಾತ್ ಅಲ್ಲಿ 2 ಅವರ್ ವ್ಯಾಪಾರ ಮಾಡಿ ಕಳ್ಳತನ ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಊಟ ಮಾಡ್ತೀವಿ ಅಂದ್ರೆ ನೋ. ಬೆಂಗಳೂರನ್ನ ಫುಟ್ಪಾತ್ ಮುಕ್ತ. ಬೆಂಗಳೂರು ಮಾಡ್ಬೇಕಾಗಿರೋದು ಕಸ ಮುಕ್ತ. ಬೆಂಗಳೂರು ಮಾಡ್ಬೇಕಾಗಿರೋದು ಗಲೀಜ್ ಮುಕ್ತ. ಬೆಂಗಳೂರು ನೀವು ಮಾಡ್ಬೇಕಾಗಿರೋದು ಕುಡಿತಾರೋ ನೀರು, ಕುಡಿತಾರೋ ಗಾಳಿ ಎಲ್ಲ ವಿಷ ಮುಕ್ತ ಮಾಡಲ್ಲ. ಬೆಂಗಳೂರಿನ ಕೆರೆ ವಿಷ ಮುಕ್ತ ಮಾಡಲ್ಲ. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಮಾಡಲ್ಲ. ಕಲೆಕ್ಷನ್ ಕಡಿಮೆ ಮಾಡಲ್ಲ. ಭ್ರಷ್ಟಾಚಾರ ಕಮ್ಮಿ ಮಾಡಲ್ಲ. ಮತ್ತೇನ್ ಮಾಡ್ತೀರಾ? ಅದೇನ್ ಹೇಳ್ತಾರಲ್ಲ, ಕುಂತಿದ್ದವನ್ಗೆ ಮ್ಯಾಕೆ ಮರಿನ ನೇಣ ಹಾಕಿ ಮಜಾ ತಗೊಂಡಂತೆ. ಹಂಗೆ ಇವರು ಮೀಟಿಂಗ್ ಮಾಡಿರೋದಕ್ಕೆ ಏನಾದ್ರು ಒಂದು ವ್ಯಾಲ್ಯೂ ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ? ಫುಟ್ಪಾತ್ ಅಲ್ಲಿ ಯಾರು ವ್ಯಾಪಾರ ಮಾಡಂಗಿಲ್ಲ. DK ಶಿವಕುಮಾರ್ ಅಂಡ್ ಟೀಮ್ ಡಿಸೈಡ್ ಮಾಡಿರೋದು ಈ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಎಲ್ಲೋ ಹತ್ತಿರ ಅವ್ರು ಬಡವರೇ, ಸಾಮಾನ್ಯ ವ್ಯಕ್ತಿಗಳೇ. ವೆನ್ ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ರೈಟ್ ಟು ಲೈಫ್, ಈ ದೇಶದಲ್ಲಿ DK ಶಿವಕುಮಾರ್ನೇ ಆಗಿರ್ಬೋದು, MLAಗಳೇ ಆಗಿರ್ಬೋದು, ಏನೇ ಮಾಡಬಹುದು, ದೇಶದಲ್ಲಿ ಸಂವಿಧಾನ ಮಾತ್ರ ಸಾಮಾನ್ಯ ಜನರ ಪರವಾಗಿದೆ ಅಂತ ಹೇಳಲಿಕ್ಕೆ ಪದೇ ಇಚ್ಛೆ ಪಡ್ತೀನಿ. ನಿಮ್ಗಳಿಗೆ ಏನಾದ್ರು ಕಾರ್ಯ ಮಾಡಿಸಿದ್ರೆ ದೇರ್ ಇಸ್ ಎ ವೆರಿ ಬಿಗ್ ಕೇಸ್ ಆದೇಶ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಫುಟ್ಪಾತ್ ಹಾಕರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಇದನ್ನೇ ಹೇಳಿದ್ದಾರೆ. ಯಾವ ವ್ಯಕ್ತಿಗೂ ಸಹ ನ್ಯಾಯಯುತವಾಗಿ ಜೀವನ ಮಾಡಲಿಕ್ಕೆ, ಅವನ ಒಂದು ವ್ಯವಸ್ಥೆಗಳನ್ನ ಹಾಳು ಮಾಡಲಿಕ್ಕೆ ಇವನ್ ಸರ್ಕಾರಕ್ಕೂ ಕೂಡ ಪವರ್ಸ್ ಇಲ್ಲ. ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ಆದೇಶ. ಮುಂಬೈನಲ್ಲಿ ಫುಟ್ಪಾತ್ ಆಕರ್ಷಗಳನ್ನ ಖಾಲಿ ಮಾಡಕ್ ಹೋದಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಏನಂತಂದ್ರೆ, ದುಡ್ಡಿರೋನು ಬಿಲ್ಡಿಂಗ್ ಅಲ್ಲಿ
ಜೀವನ ಮಾಡ್ತಾನೆ, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ರೆಗ್ಯುಲೇಟೆಡ್. ನಾನು ಫುಟ್ಪಾತ್ ಅನ್ನ ರೆಗ್ಯುಲೇಟ್ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ, ಬಟ್ ಸಾರಾಸಗಟಾಗಿ ಫುಟ್ಪಾತ್ ಅವ್ರನ್ನ ತೆಗೆದಾಕ್ತಿವಿ ಅಂತ ಹೇಳ್ತೀವಿ ಅಂತಾರಲ್ಲ, ಹಾಗಾದ್ರೆ ಭ್ರಷ್ಟಾಚಾರವನ್ನು ತೆಗೆದಾಕಿ, ಲೂಟಿಕೋರತನ ತೆಗೆದಾಕಿ, ಬೆಂಗಳೂರು ತುಂಬಾ ಎಲ್ಲ ರಸ್ತೆಗಳು ಹಳ್ಳ ಆಗಿದೆ ಅದನ್ನು ಮುಚ್ಚಾಕಿ, ಬೆಂಗಳೂರು ಕೆರೆಗಳೆಲ್ಲ ಮಾಯ ಆಗಿದೆ ವಾಪಸ್ ತಗೊಂಬನ್ನಿ, ಬೆಂಗಳೂರು ಕೆರೆಗಳಲ್ಲಿ ವಿಷ ತುಂಬಿಸಿದ್ರ ಅದನ್ನ ಸರಿ ಮಾಡಿ, ಬೆಂಗಳೂರಲ್ಲಿ ತಿಂತಾರ ತರಕಾರಿಗಳು ಹಣ್ಣುಗಳು ವಿಷಭರಿತವಾಗಿದೆ, ನಿಮ್ ಕೈಲಿ ಅದನ್ನ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ವಿಷ ಮಾಡೋರು ನೀವೇ, ನಿಮ್ಮ ಭ್ರಷ್ಟಾಚಾರವೇ ಇಲ್ಲಿಗೆಲ್ಲ ಆಗಿದೆ ಅಂತ ಈ ಮೂಲಕ ಹೇಳುತ್ತಾ, ಬೆಂಗಳೂರಲ್ಲಿದ್ದಂತ ಕೆರೆಗಳನ್ನ ನುಂಗಾಕಿ, ಬೆಂಗಳೂರಲ್ಲಿದ್ದಂತ ಸರ್ಕಾರಿ ಜಮೀನುಗಳನ್ನ ನುಂಗಾಕಿ, ಬೆಂಗಳೂರಲ್ಲಿದ್ದಂತ ಎಲ್ಲ ಹಳ್ಳ ಕೊಳ್ಳ ಎಲ್ಲಾದ್ರೂ ನುಂಗಿ ದುಡ್ಡು ಮಾಡ್ಕೊಂಡಂತ ಭ್ರಷ್ಟ ಅಧಿಕಾರಿಗಳು, ಕಳೆದ 30 ವರ್ಷದಲ್ಲಿ ರಾಜಕಾರಣಿಗಳು, ಅವ್ರ ಜೊತೆಲಿರೋ ಪುಡಾರಿಗಳು, ಬಕೆಟ್ಗಳು, ಇವತ್ತು ನೀವುಗಳು ಇಷ್ಟೆಲ್ಲಾ ಮಾಡಿ ಗಬ್ಬೆ ಬರ್ಸಾಕಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ಕರೆದು ಬೇರೆ ರಾಜ್ಯದವ್ರನ್ನೆಲ್ಲ ಕರ್ಕೊಂಬಂದಲ್ಲಿ ಜೀವನ ಮಾಡಿಸಿ, ಇವತ್ತು ಫುಟ್ಪಾತ್ ಅಲ್ಲಿ ಜೀವನ ಮಾಡೋರ್ಗೆ ಕೊಳ್ಳಿ ಇಡಕ್ ಹೋಗಿದ್ದೀರಲ್ಲ, ಸಮಯ ನಿಮಗೆ ಉತ್ತರ ಕೊಡುತ್ತೆ ಅಂತ ಈ ಮೂಲಕ. ಬಟ್ ವಿ ವಿಲ್ ಹ್ಯಾವ್ ಎ ಡಿಫರೆಂಟ್, ಈ ಕರ್ನಾಟಕದಲ್ಲಿ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಬೇಕು. ನಾವೇ ಮುನ್ನುಡಿ ಬರಿತೀವಿ, ವಿ ವಿಲ್ ರೈಟ್ ದ ಪ್ರಿಫೇಸ್ ಫಾರ್ ದಿಸ್, ಈ ಒಂದು ಹೋರಾಟಕ್ಕೆ ಖಂಡಿತ ಬರ್ತೀವಿ ಅಂತ ಈ ಮೂಲಕ ಹೇಳುತ್ತಾ, ವಿ ನೀಡ್ ಎ ಚೇಂಜ್. ಮೋಸ್ಟ್ಲಿ ಜನರು ಕೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಡೆಫಿನೆಟ್ಲಿ ಈ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ, ಕಲುಷಿತವಾಗಿದೆ, ವಾಸನೆ ಬರ್ತಾ ಇದೆ. ವಿ ಆರ್ ಅವೇ ಫ್ರಮ್ ಇಟ್. ನಾವು ನಮ್ಮ ಮನೆಯಲ್ಲಿ ಖಂಡಿತವಾಗಿ ಒಂದು ಒಳ್ಳೆ ನೀರನ್ನ ಕುಡಿತೀವಿ. ಯಾಕೆ ಅಂತಂದ್ರೆ ಈ ಗಲೀಜ್ ನೀರು ಕುಡಿದ್ರೆ ಎಲ್ಲ ನಾವು ಸತ್ತೋಗ್ತೀವಿ. ನಾವು ತಿಂತೋರಂತ ಆಹಾರನೇ ಆಗಿರ್ಬೋದು ಕಲಬೆರಕೆ ಮುಕ್ತವಾಗಿದೆ. ಬಿಕಾಸ್ ವಿ ಪೇ, ನಾವು ಅತಿ ಹೆಚ್ಚಿನ ಹಣವನ್ನ ಕೊಟ್ಟು ವಿ ಟ್ರೈ ಟು ಬಿ ಹಲೈ. ಇದನ್ನೇ ಇವತ್ತಿನ ರಾಜಕಾರಣಿಗಳು, ಇವತ್ತಿನ IASಗಳು, IPSಗಳು ಎಲ್ಲರೂ ಇದನ್ನೇ ಮಾಡ್ತಾ ಇರೋದು, ವಿಷ ತಿಂತಾ ಇರೋದು ಸಾಮಾನ್ಯ ಜನ ಅಂತ ಈ ಮೂಲಕ ಹೇಳುತ್ತಾ, ಈ ಒಂದು ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತಂದ್ರೆ ಒಂದು ಇಚ್ಛೆ ಇರುವಂತ ವ್ಯಕ್ತಿಗಳಿಗೆ ರಾಜಕೀಯ ಸಿಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನ್ CM ಆಗ್ತೀನಿ ಅಂತ. ನಾನು CM ಆಗ್ಬೇಕಾದ್ದು ನನಗೋಸ್ಕರ ಖಂಡಿತ ಅಲ್ಲ, ನನಗೆ ಬೇಡ. ಆ ರೀತಿ ನನಗೆ ಸೀಟನ್ನು ಬಿಸಿ ಮಾಡಿಕೊಂಡು ಹೆಲಿಕಾಪ್ಟರ್ ಅಲ್ಲಿ ಸಿದ್ದರಾಮಯ್ಯ ತರ ಚಿಕ್ಕಬಳ್ಳಾಪುರ್ಗೆ ಹೆಲಿಕಾಪ್ಟರ್, ಮೈಸೂರಿಗೆ ಹೆಲಿಕಾಪ್ಟರ್ ನನಗೆ ಬೇಡ. ಮೋದಿನೂ ಹೋಗ್ತಾರೆ, ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅಂದ ತಕ್ಷಣ ಯಾಕೆ ಮೋದಿ ಹೋಗಲ್ಲ ಅಂತಾರೆ, ಮೋದಿನೂ ಹೋಗ್ತಾರೆ. ಈ ರೀತಿ ರಾಜಕೀಯ ಮಾಡ್ಕೊಂಡು ಜನರನ್ನ ಕಷ್ಟಕ್ಕೆ ತಳ್ಳಿ ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಬದಲಾವಣೆ ರಾಜಕೀಯಕ್ಕೆ ಏನಾದ್ರೂ ಬೇಕಾಗಿದ್ರೆ, ಯು ವಾಂಟ್ ಎ ಚೇಂಜ್ ಇನ್ ಪೊಲಿಟಿಕ್ಸ್, ದೆನ್ ವಿ ಆರ್ ರೆಡಿ ಅಂತ ಈ ಮೂಲಕ ಹೇಳುತ್ತಾ, ವಿ ವಿಲ್ ಚೇಂಜ್ ಇಟ್ಸ್. ಇದನ್ನ ಬದಲಾವಣೆ ಮಾಡ್ತೀವಿ. ಮಾಡೋವರೆಗೂ ನಾವು ಕೂಡ ಮಲಗೋದಿಲ್ಲ. 2028 ಒಂದು ಮಿಷನ್, ದಿಸ್ ಇಸ್ ಅ ಪೊಲಿಟಿಕಲ್ ಮಿಷನ್ ವಿಚ್ ವಿ ನೀಡ್ ಟು ಚೇಂಜ್ ಅಂತ ಹೇಳುತ್ತಾ, ಚೇಂಜ್ ಮಾಡೇ ಮಾಡ್ತೀವಿ ಓಕೆ ಅಂತ ಹೇಳುತ್ತಾ, ಎಲ್ಲೂ ಕೂಡ ನ್ಯಾಯ ಸಿಗಲ್ಲ. ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಎಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸಾಮಾನ್ಯ ಜನಕ್ಕೆ ಅದು ಐ ಥಿಂಕ್ ನ್ಯಾಯ ಅನ್ನೋದು ಒಂದು ಮರೀಚಿಕೆ ಅಂತ ಹೇಳುತ್ತಾ, ಬಟ್ ಸ್ಟಿಲ್ ಇದನ್ನೆಲ್ಲ ನಿಮಗೆ ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳುತ್ತಾ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಡೂ ಮೈ ಜಾಬ್. ನಾನು ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಿಮಗೆ ವಿಚಾರ ತಿಳಿಸೋದ್ ಬಿಟ್ರೆ ನಮ್ಮ ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ವಿ ಆರ್ ಅ ಪಾರ್ಟ್ ಆಫ್ ಚೇಂಜಿಂಗ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಂಡ್ ಇದೆಲ್ಲ ನಿಮ್ದು, ನೀವ್ಯಾರು ಬೇಜಾರು ಮಾಡ್ಕೊಬೇಕಾಗಿಲ್ಲ. ಇದೆಲ್ಲ ನೀವು ಆಡಬೇಕಾದ ಮಾತುಗಳನ್ನೇ ನಾನೇ ಆಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದ್ದೀನಿ. ಸಾಧ್ಯವಾದ್ರೆ ನಿಮ್ಮ ಒಂದು ಐ ಥಿಂಕ್ ಒಪಿನಿಯನ್ ಅನ್ನ ಕಮೆಂಟ್ ಮುಖಾಂತರ ಹಾಕಬಹುದು. ನಿಮ್ಗೆ ಇಷ್ಟ ಇದ್ರೆ, ಇಲ್ಲ ಅಂತಂದ್ರೆ ಕಷ್ಟ ಆದ್ರೆ ಅದು ಬೇಡ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಹ್ಯಾಪಿ ರಂಜಾನ್.